ಕಾಲದಲ್ಲಿ ಅರಮನೆಯಲ್ಲಿ ತುಂಬ ಶೆಕೆ ವಾತಾವರಣ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಬಂದು ಇಲ್ಲಿ ಒಂದು AC ವಾತಾವರಣ ಇದೆ. AC ವಾತಾವರಣ ಒಂದು ನಾವು ಕರೆಂಟನ್ನು ಇದರ ಉಪಯೋಗದಿಂದ ಏನು AC ನಾವು ಬಳಸ್ತೀವಿ ಅದಕ್ಕಿಂತ ಉತ್ತಮವಾದ ಗಾಳಿ, ತಂಪಾದ ವಾತಾವರಣ ಈ ಜಾಗದಲ್ಲಿ ಸೃಷ್ಟಿಯಾಗಿದೆ. ಇದು ದೈವ ಸಂಕಲ್ಪ ಮತ್ತು ಸ್ವಯಂ ದೈವ ಸಂಕಲ್ಪದ ಪ್ರತೀಕ ಅಂತ ಹೇಳ್ಬೋದು ಇದನ್ನು, ಈ ಸ್ಥಳವನ್ನು. ಹಂಗಾಗಿ ನಾವು ಈ ಜಾಗದಲ್ಲಿ ನಮ್ಮ ಸ್ನೇಹಿತರು ಒಡಗೂಡಿ ಇಲ್ಲಿ ಬಂದು ನಾವು ಸೇರಿದ್ದೀವಿ. ನಮ್ಮ ಚಿರನುಡಿ ಪತ್ರಿಕೆ ಸಂಪಾದಕರಾದಂಥ ಶಿವಪುರ ಸತೀಶ್ ಅವರ ಒಡನಾಡಿಗಳಾಗಿ ಬಂದು ಈ ಜಾಗದಲ್ಲಿ ನಾವು ನಿಂತು ಈ ಒಂದು ಸ್ಥಳದ ಮಹಿಮೆನ ಇಲ್ಲಿ ಈಗ ಈ ಗ್ರಾಮಸ್ಥರಿಂದ ತಿಳ್ಕೊಂಡು ನಾವು ಹೇಳೋ ಪ್ರಕಾರ ಹೇಳಬೇಕು ಈ ವಿಚಾರಗಳನ್ನು. ಹಂಗಾಗಿ ಇದೊಂದು ನಾವು ಕಲ್ಪನೆಗೆ ಮೀರದಂಥ ಸ್ಥಳ ಇದು, ವಾತಾವರಣ ಇದು. ಈ ಸಂದರ್ಭದಲ್ಲೂ ಕೂಡ ಈ ಸ್ಥಳದಲ್ಲಿ AC-ಗಿನ್ನ ಹೆಚ್ಚಾಗಿ ಗಾಳಿ ವಾತಾವರಣ ತುಂಬ ಅದ್ಭುತವಾಗಿರುವ ಇದು ಈ ಸ್ಥಳದ ಮಹಿ ಇದು. ಹಂಗಾಗಿ ಇದು ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕ್ ರೈಲ್ವೆ ಸಮೇತ ಇಲ್ಲಿ ಹೋಗಿದೆ. ಕಾವೇರಿ ಜಲಾನಯನ ಪ್ರದೇಶ ಇದು. ನಾಲೆ ನೀರು ಈ ಕಾಲುವೆಯಲ್ಲಿ ಎತ್ತಿತು ಅಂತಂದರೆ ಇಲ್ಲಿ ತುಂಬ ಈ ಆಸುಪಾಸಲ್ಲಿ ತುಂಬ ತಂಪಾದ ವಾತಾವರಣ ಇರುತ್ತೆ. ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಅವ್ರ ಮೈಸೂರು ಮಹಾರಾಜರೇ ಕಟ್ಟಿಸಿರುವಂಥ ಇದೊಂದು ಮಹಲ್ ಇದು. ಮೈಸೂರು ಮಹಾರಾಜರು ಕಟ್ಟಿಸಿರುವಂಥ ಮಹಲ್ ಇದು. ಈ ಮನೆ ನಾವು ಮನೆ ಅಂತೀವಿ, ಆ ಕಾಲದಲ್ಲಿ ಇದು ಮಹಲ್ ಇದು. ಮೈಸೂರು ಮಹಾಸಂಸ್ಥಾನದಿಂದ ಕಟ್ಟಿಸಿರುವಂಥ ಮಹಲ್ ಇದು. ಬೇಸಿಗೆ ಕಾಲದಲ್ಲಿ ತಂಪಾದ ವಾತಾವರಣ ಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಮೈಸೂರು ಮಹಾರಾಜರು, ನಮ್ಮ ಮಹಾರಾಜರು ಇಲ್ಲಿ ಬಂದು ಬೇಸಿಗೆ ಸಂದರ್ಭದಲ್ಲಿ ತಂಗ್ತಿದ್ರು ಅನ್ನೋದು ಒಂದು ಇತಿಹಾಸ, ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಬಂಧುಗಳೇ ನೋಡಿ, ಈಗ ಇಲ್ಲಿ ನಮ್ಮ ಇದೊಂದು ಸ್ಥಳದ ಇದರಲ್ಲಿ ಪಕ್ಕದಲ್ಲೇ ಬೆಂಗಳೂರು ಮೈಸೂರು ಹೈವೇ ಡಬಲ್ ಟ್ರ್ಯಾಕ್ ಟ್ರೈನು ಸಂಚಾರ ಮಾಡುವಂಥ ಜಾಗ ಇದು. ಇಲ್ಲಿ ನೋಡಿ, ಇಲ್ಲೇ ಪಕ್ಕದಲ್ಲಿ ಗಮನಿಸಿದಾಗ ಇಲ್ಲೇ ರೈಲು ಇದೆ. ಇದರ ಜೊತೆಗೆ ನನ್ನ ಕಳಕಳೆಯ ಮನವಿ ಏನಂತ ಹೇಳಿದ್ರೆ, ಈ ಒಂದು ಜಾಗನ ನಮ್ಮ ನಾಗರಿಕರು, ನಮ್ಮ ಈ ಆಸುಪಾಸಿನ ಜನಾಂಗದವರು ಮತ್ತು ನಮ್ಮ ಸರ್ಕಾರಗಳು ಹೆಚ್ಚಿನ ಜವಾಬ್ದಾರಿನ ಹೊತ್ತು ಈ ಒಂದು ಇತಿಹಾಸ ಪುರಾಣ ಪ್ರಸಿದ್ಧವಾದಂಥ ನಮ್ಮ ಮಹಾರಾಜರ ಒಂದು ಹೆಸರನ್ನ ಇತಿಹಾಸನ ಹೇಳುವಂಥ ಈ ರಾಜರ ಮಹಲ್ ಅನ್ನುವಂಥದ್ದನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅಂತ ಅವರು ಗಮನಕ್ಕೆ ತಗೊಂಡು ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಿ ಇದನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಎಷ್ಟು ಗಮನ ಜವಾಬ್ದಾರಿ ತಗೋಬೇಕು ಅಷ್ಟನ್ನು ವಹಿಸಿದ್ರೆ ಇದು ಒಂದು ಪ್ರೇಕ್ಷಣೀಯ ಇದು ಸ್ಥಳವಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ನಾನು ಇಲ್ಲಿ ಕೇಳ್ಪಟ್ಟಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೆಯುತ್ತೆ. ಇದು ಒಂದು ಪುರಾಣ ಪ್ರಸಿದ್ಧವಾದ ಸ್ಥಳ. ಹಂಗಾಗಿ ಇದನ್ನು ಮೋಜಿ ಮಸ್ತಿಗೆ ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ಇದು ಒಂದು ಇತಿಹಾಸ ಪುರಾಣ ಪ್ರಸಿದ್ಧ ಸ್ಥಳವಾಗಿ ಉಳಿಸಿ ಇದನ್ನು ಮುಂದುವರಿಸಿ ಬೆಳೆಸುವಂಥ ಪ್ರಯತ್ನನ ನಮ್ಮ ಸರ್ಕಾರ ಗಮನ ಹರಿಸಿ ಇದಕ್ಕೆ ಒಂದು ಒತ್ತನ್ನು ಕೊಟ್ಟು ಇದು ಒಂದು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ಕಳಸವಾಗಿ ಉಳಿಯುವಂತೆ ಇದನ್ನು ನಾವು ಸರ್ಕಾರದವರು ಗಮನ ಹರಿಸಿ ಜವಾಬ್ದಾರಿ ತಗೋಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ನಮಸ್ತೆ.